ಹಾಯ್ ಗುಡ್ ಮಾರ್ನಿಂಗ್ ಸಮಸ್ತ ಎಲ್ಲ ಕನ್ನಡಿಗರಿಗೂ ನನ್ನ ಬೆಳಗಿನ ವಂದನೆಗಳು. ನಾನು 8 ಗಂಟೆ ಹಿಂದೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ. ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತೇನಪ್ಪ ಅಂದರೆ ನಾನು ಮಜ್ಜಿಗೆ ಸಾಂಬಾರನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈಗಾಗಲೇ ಮಾಡಿರ್ತೀರ, ನಂದು ಒಂದು ಸ್ವಲ್ಪ ನೋಡಿ ಅಂತ ವೆರೈಟಿ ಇಷ್ಟು ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಉಪ್ಪು ಹಾಕಿ ಮಜ್ಜಿಗೆನ ಕಡಿತಿದ್ದೀನಿ. 10 ನಿಮಿಷ ಇದನ್ನ ಕಡ್ಕೋಬೇಕು. ಈ ಮಜ್ಜಿಗೆ ಸಾಂಬಾರಿಗೆ ನಾನು ಹಾಕ್ತಾ ಇರೋದು 2 ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಹಾಗೆ ಚೂರು ಕುಟ್ಕೊಂಡ್ಬಿಡ್ಬೇಕು. ಇದು ಮಜ್ಜಿಗೆ ಕಂಪ್ಲೀಟ್ ಆಗಿದೆ. ಇದಕ್ಕೊಂದು ಒಗ್ಗರಣೆ ಹಾಕೋಣ. 1 ಸ್ಪೂನ್ ಎಣ್ಣೆ, ಸಾಸಿವೆ 1 ಸ್ಪೂನ್, ಒಂದಿಷ್ಟು ಕರಿಬೇವು, ಸ್ಪೂನ್ ಬಂಗಿ ಪುಡಿ. ನಾನು ಮೆಣಸಿನ್ಕಾಯಿ ಹಾಕ್ತಿಲ್ಲ ಇದಕ್ಕೆ, ಅದಕ್ಕೆ ಇದನ್ನು ಹಾಕಿಲ್ಲ. ಇದನ್ನ ಇವಾಗ ಹಾಕೊಂಡ್ಬಿಡೋಣ. ಒಂಚೂರು ಕೊತ್ತಂಬರಿ. ಇವಾಗ ಇದು ರೆಡಿ ಆಗಿದೆ. ಬಸ್ ಖಾರ ಮಜ್ಜಿಗೆ ಸಾಂಬಾರು ಇದ್ರ ಜೊತೆ ಅನ್ನ ಇದ್ದರೆ ಸೂಪರಾಗಿರುತ್ತೆ. ಇವಾಗ ಇದು ಬದ್ನಿಕಾಯಿ ಅಂತ ಇನ್ನಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಜೀರಿಗೆ, 1 ಬೆಳ್ಳುಳ್ಳಿ, ಒಂದು ಕೆಂಪಾಗುವಂಗೆ ಹುರ್ಕೋಬೇಕು. ಈ ಟೈಪ್ ಹುರ್ಕೊಂಡು 2 ಉಳ್ಳಾಗಡ್ಡಿ, ಕೆಂಪಾಗುವಾಗ ಹುರ್ಕೋಬೇಕು. ಉಳ್ಳಾಗಡ್ಡೆನ ಚೆನ್ನಾಗಿ ಹುರ್ಕೋಬೇಕು. ಈ ಟೈಪ್ ಇದು ಆಗಬೇಕು. 1 ಟೊಮೆಟೊ. ನಾನು ಇದಕ್ಕೆ ಶೇಂಗಾ ಆಗಲಿ ಕೊಬ್ಬರಿ ಆಗಲಿ ಏನೂ ಹಾಕಿಲ್ಲ.